2002 ಯಾವೊಂದು ಚುನಾವಣೆ ಬಂತು ರಾಜ್ಯದಲ್ಲಿ, ಆ ಚುನಾವಣೆ ಉಪಚುನಾವಣೆ, ಏಕೆಂದರೆ ನಮ್ಮ ಕನಕಪುರದ ಅವತ್ತಿನ MP ಲೋಕಸಭೆಗೆ ಏನು ಗೆದ್ದಿದ್ರು ಚಂದ್ರಶೇಖರ್ ಮೂರ್ತಿಯವರು, ಅವರ ಒಂದು ಅಕಾಲಿಕ ಮರಣ. ಆಗ ಚುನಾವಣೆ ಅನಿವಾರ್ಯವಾಗಿ ನಾವು ಎದುರಿಸಬೇಕಾಗಿತ್ತು. 99ರಲ್ಲಿ ನೆಲ ಕಚ್ಚಿದ್ದೇವೆ. ಪಕ್ಷ ದೇವೇಗೌಡರು ಸೋತಿದ್ದಾರೆ, ನಾನು ಸೋತಿದ್ದೆ, ರೇವಣ್ಣ ಸೋತಿದ್ರು, ಸಿದ್ದರಾಮಯ್ಯವರು ಸೋತಿದ್ರು, ಬಹುಶಃ ಸುರೇಶ್ ಬಾಬು MLA ಆಗಿದ್ರು. 10 ಜನ ಗೆದ್ದಿದ್ದಾರೆ. ಅವತ್ತು 10 ಜನದಲ್ಲಿ 6 ಜನ ಹೊರಟೋಗಿದ್ರು, ಬಿಟ್ಟು 4 ಜನ ಉಳ್ಕೊಂಡಿದ್ರು. ಆ ಚುನಾವಣೆ ಡಿಕ್ಲೇರ್ ಆಯಿತು. ನಾನು ಸನ್ಮಾನ್ಯ ದೇವೇಗೌಡರಿಗೆ ಚುನಾವಣೆ ನಿಲ್ಲಿ ಅಂತ ಹೇಳಿ ಒತ್ತಡ ಹಾಕಿದೆ. ಅವರು ಹೇಳಿದ್ರು ನಾನೊಬ್ಬ ಹೋಗಿ ನಾನೇನಪ್ಪ ಮಾಡಲಿ ಅಲ್ಲಿ ಲೋಕಸಭೆಗೆ, ನೀನು ಹಿಂದೆ ಒಂದು ಸಲ ರೆಪ್ರೆಸೆಂಟ್ ಮಾಡಿದೀಯ, ನೀನು ನಿಲ್ಲಬೇಕು ಅಂದರು. ನಾನು ಹೇಳಿದೆ ನಾನೊಬ್ಬ ಹೋಗಿ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ಮಾಜಿ ಪ್ರಧಾನಮಂತ್ರಿ ದೆಹಲಿಗೆ ಹೋದರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಸಿಗ್ತದೆ, ನಿಲ್ಲಬೇಕು ಅಂತ ಒತ್ತಡ ಹಾಕೋದು. ಒಂದು ಏನೋ ಆ ಫಂಕ್ಷನ್ ಮಾಡಲಿಕ್ಕೆ ಬ್ಯಾನರ್ಗಳನ್ನು ಸಿದ್ಧ ಮಾಡೋದು. ಒಂದು 2-3 ಬ್ಯಾನರ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ. ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ. ಆ ಪ್ರಿಂಟ್ ಮಾಡೋನು 1-2 ಬ್ಯಾನರ್ನಲ್ಲಿ ಫೋಟೋನ ಮಿಸ್ ಮಾಡಿಬಿಟ್ಟಿದ್ದ. ಆಗ ಈಗಿನ ಮುಖ್ಯಮಂತ್ರಿಗಳು ನಾನು ಫಂಕ್ಷನಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ನನ್ನ ಫೋಟೋ ಇಲ್ಲ, ನನಗೆ ಅವಮಾನ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಬರಲ್ಲ. ನಮ್ಮ ಈಗಿನ ಈ ಮಂತ್ರಿ ಇದ್ದಾರಲ್ಲಿ ಪಶುಸಂಗೋಪನಾ ಮಂತ್ರಿಗಳು ದೇವೇಗೌಡರು ಅವ್ರನ್ನ ಕರೆಸಿ ಪಂಚಾಯತಿ ನೋಡಪ್ಪ ಹೋಗಿ ಕನ್ವಿನ್ಸ್ ಮಾಡಿ, ಮರ್ಯಾದೆ ಹೋಗೋದು ಬೇಡ, ರಾಂಗ್ ಮೆಸೇಜ್ ಹೋಗ್ತಿದೆ ಅಂತ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ. ದುಡ್ಡು ನಾವು ಸಾಲ ಸೋಲ ಮಾಡಿ ತಂದು ಸಂಘಟನೆಗೆ ಜನ ಸೇರ್ಸೋಕ್ಕೆ ಜನ ನಾವು ತರೋದು, ಸಾಲ ಮಾಡಿ ದುಡ್ಡು ತಂದು ಪಕ್ಷ ಸಂಘಟನೆಗೆ ಹಾಕೋದು, ಪೋಸ್ಟ್ರು ಬ್ಯಾನರು ನಾವು ಕಟ್ಟೋದು, ಎಲ್ಲ ರೆಡಿ ಆದಮೇಲೆ ವೇದಿಕೆ ಮೇಲೆ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ದೇವೇಗೌಡರು ಪಕ್ಕದಲ್ಲಿ ಕೂತಿದ್ರೆ ಅವರಿಗೆ ಚಪ್ಪಲಿ ಕಾಲನ್ನ ಟಚ್ ಮಾಡ್ಕೊಂಡು ಎಷ್ಟು ಸಭೆಗಳು ನೋಡಿಲ್ಲ ನಾವು, ಯಾವ ಥರ ನಡ್ಕೊಂಬಂದಿದ್ರು. ಇದು ದೇವೇಗೌಡರ ಜೀವನ. ಇದನ್ನೆಲ್ಲ ನಾವು ನೋಡ್ಕೊಂಡೇನು ಬಂದಿದ್ದೇವೆ. ನಾನು ಮೊದಲೇ ಹೇಳಿದೆ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ಆಕಸ್ಮಿಕವಾಗಿ ಬಂದು ಏನೋ ಒಂದು ಭಗವಂತ ನಿತ್ಯ ಅವರ ಆಶೀರ್ವಾದ, ಬಹುಶಃ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಲ್ಲಿ ಮೊದಲನೇ ಬಾರಿ ಆ MLA ಚುನಾವಣೆ ನಿಲ್ಲಬೇಕಾದ್ರೂ ಬೇಡ ಅಂತ ನನಗೆ ಪಾರ್ಲಿಮೆಂಟಿಗೆ ನಿಲ್ಲೋ ಅಂತ ಹೇಳಿ ನಾನು ಹೇಳಿದೆ. ನನಗೆ ಏನೂ ಅಧಿಕಾರ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಪಾರ್ಲಿಮೆಂಟ್ ಸವಾಸ ಬೇಡ, ನನಗೆ ಒಂದು MLA ಆಗಿರ್ತೀನಿ ಸಾಕು ಅಂತೇಳಿ ಒತ್ತಾಯ ಹಾಕಿ ಅವತ್ತು ರಾಮನಗರದಲ್ಲಿ ನಿಂತೆ. ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಅವ್ರದ್ದರಲ್ಲಿ ಏನೇನೂ ತಪ್ಪಿಲ್ಲ. ಈ ಸಭೆಯಲ್ಲಿ ಇವತ್ತು ಹೇಳಬೇಕು, ರಜತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೆ. ನಾವಿಬ್ಬರು ಅದೇನೋ ಸೇರಿಬಿಟ್ಟೆ ಡ್ರಾಮಾ ಆಡಿ ಅವತ್ತು ಸರ್ಕಾರ ಮಾಡಿದ್ದೀವಿ, ದೇವೇಗೌಡರಿಗೆಲ್ಲ ಗೊತ್ತಿತ್ತು, ಇದೆಲ್ಲ ದೊಡ್ಡ ಕತೆಗಳು ಕಟ್ಟಿದ್ರು. ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಮ್ಮ ತಂದೆಯವರ ಭಾವನೆಗಳಿಗೆ ವಿರುದ್ಧವಾಗಿ ರಾಜಕೀಯದ ಒಂದು ತೀರ್ಮಾನ ಮಾಡಿದ್ದು 2006ನೇ ಇಸ್ವಿಯವತ್ತೇನು ಮುಖ್ಯಮಂತ್ರಿ ಆಗ್ತಕ್ಕಂಥ ನಿರ್ಧಾರ ಮಾಡಿದಾಗ, ಅದು ಒಂದು ನನ್ನ ಜೀವನದಲ್ಲಿ ಅವರ ವಿರುದ್ಧ ನಾನು ನಡ್ಕೊಂಡಂಥವ್ನು. ಅವ್ರು ಜನ್ಮ ಕೊಟ್ಟಂಥ ದಿನದಿಂದ ಎಂದೂ ಸಹ ಅವರಿಗೆ ನಾವು ಅವ್ರ ಎದುರು ನಿಲ್ತಾ ಇರಲಿಲ್ಲ. ನಾವು ಆ ರೀತಿ ನಮ್ಮನ್ನು ಬೆಳೆಸಿದರು. ಅವತ್ತು ನಾನು ಆ ತೀರ್ಮಾನ ತೆಗೆದುಕೋಬೇಕಾದ್ರೂ ಕಾರಣ, ಯಾವ ಡೀಟೇಲ್ ಎಲ್ಲ ಹೇಳಿದ್ರು ನಿಮಗೆ, ಏನೇನಾಯಿತು. 4 ದಿನ ಸೋನಿಯಾ ಗಾಂಧಿ ಮನೆಯಲ್ಲಿ, 5ನೇ ದಿನ ನನ್ನನ್ನು ಕರ್ಕೊಂಡು ಹೋಗಿದ್ರು, ಬರಬೇಕಪ್ಪ ಅಂತ ಹೇಳಿ. ಅವತ್ತಿನ ಸಂದರ್ಭ ಇಲ್ಲೆಲ್ಲ ನಮ್ಮ ಅಂದಾನಿ ಕೂತಿರಬೇಕು, ಡಾಕ್ಟರ್ ಅನ್ನದಾನಿ ಇದ್ದಾನೆ ಇಲ್ಲಿ, ಜ್ಞಾಪಕ ಮಾಡ್ತೀನಿ ನಾವು ಯಾವ ರೀತಿ ಬಂದಿದ್ದೀವಿ ಅನ್ನೋದಕ್ಕೆ. 1999 ಚುನಾವಣೆ ನಮ್ಮ ಮಳವಳ್ಳಿ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಅಂದಾನಿ ಕರ್ಕೊಂಬಂದರು. ಪಾಪ ಅವನು ವೈಟ್ ಆ್ಯಂಡ್ ವೈಟ್ ಹಾಕವನೇ, ಹೊಸದಾಗಿ ಬಟ್ಟೆನ ಹೊಲಿಸ್ಕೊಂಡು ಕರ್ಕೊಂಬಂದವ್ರೆ. ನಾನು ಕೇಳಿದೆ, ಅಲ್ಲಪ್ಪ ಇನ್ನೂ ಮೀಸೆ ಬಂದಿಲ್ಲ ಇವನಿಗೆ, ಇವನು ಕ್ಯಾಂಡಿಡೇಟ್ ಅಂತ ಕರ್ಕೊಂಬಂದಿರ, ಇನ್ಯಾರು ನಿಮಗೆ ಸಿಗಲಿಲ್ವಾ ಅಂತ. ಕೊನೆ ಟಿಕೆಟ್ ಕೊಟ್ಟರು, ತಗೊಂಡೋದ್ರು, ನಿಂತ ಸೋತ. 2004 ಚುನಾವಣೆ ನಮ್ಮ ಕಾರ್ಯಕರ್ತರೆಲ್ಲ ಬಂದರು. ನಾವನ್ನ ಹೋದ ಚುನಾವಣೆ ನಿಲ್ಲಿಸಿ ನಮ್ಮ ಮನೆ ಮಠ ಹಾಳು ಮಾಡ್ಕೊಂಬಿಟ್ಟಿದ್ವಿ. ದಯವಿಟ್ಟು ಅವನು ಕ್ಯಾಂಡಿಡೇಟ್ ಬೇಡ, ಅವತ್ತು ದುಡ್ಡಿಲ್ಲ, ನಾವು ಬೇರೆ ಕ್ಯಾಂಡಿಡೇಟ್ ಕರ್ಕೊಂಬರ್ತೀವಿ ಅಂದರು. ನಾನು ಹೇಳಿದೆ, ಕಷ್ಟ ಕಾಲದಲ್ಲಿ ಚುನಾವಣೆ ನಿಲ್ಲಿಸ್ಕೊಂಡಿದ್ದೀರಿ, ಈಗ ಬೇಡ, ಅವನ ಹತ್ರ ದುಡ್ಡಿಲ್ಲ ಅಂತ ನೀವು ಹೇಳಿದ್ರೆ ಯಾರು ನಂಬ್ತಾರೆ ನಿಮ್ಮನ್ನು? ಆ ಪ್ರಶ್ನೆ ಇಲ್ಲ, ಅವನ್ನೇ ಕ್ಯಾಂಡಿಡೇಟ್ ನಾನು ಮಾಡ್ತೀನಿ, ಅದು ಏನಿದೆ ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿ ತೀರ್ಮಾನ ತಗೊಂಡಾಗ ಬಾಯಿಗೆ ಬಂದಂಗೆ ಬೈಕೊಂಡವರು ಎಲ್ಲ ಹೊಟ್ಟೋದ್ರು ಕಾರ್ಯಕರ್ತರು. ಬೆಳಗಿನ ಜಾವ 4 ಗಂಟೆ ಹಲಗೂರನ್ನ ಒಂದು ಪೆಟ್ಟಿಗೆ ಅಂಗಡಿ ಮೇಲ್ಗಡೆ ಕಾಯ್ತಾಯಿದ್ರು, ಬರ್ತೀನಿ ಅಂತ ಹೇಳಿ ಹೋಗಿ
ನೋಡ್ರಪ್ಪ ನಿಮಗೆ ಚುನಾವಣೆಗೆ ದುಡ್ಡು ಎಷ್ಟು ಬೇಕು ಅವನು ಏನೋ ಕೇಳಬೇಡಿ, ಚುನಾವಣೆಗೆ ಏನು ದುಡ್ಡು ಬೇಕೋ ಅದನ್ನು ಕೊಡೋದು ನನ್ನ ಜವಾಬ್ದಾರಿ. ಇವನು ಗೆಲ್ಲಿಸ್ಕೊಂಬನ್ನಿ ಅಷ್ಟೇ ಕೇಳೋದು, ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮ್ಮ ವಿರುದ್ಧವಾಗಿ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲರನ್ನೂ ಒಪ್ಪಿಸಿ, ಅವತ್ತು ಒಬ್ಬ ದಲಿತ ಸಮಾಜದ ಯುವಕ ಚುನಾವಣೆಯಲ್ಲಿ ಮಳವಳ್ಳಿನಲ್ಲಿ ಗೆದ್ಕೊಂಬರೋದಕ್ಕೆ ಸಿದ್ದರಾಮಯ್ಯರ ಬಂದೇನು ಕೊಡುಗೆ ಕೊಟ್ಟಿರಲಿಲ್ಲ. ಇವತ್ತು ಏನೋ ಅಲ್ಲೆಲ್ಲ ನೆನ್ನೆ ನೋಡ್ತಾ ಇದ್ದಾರೆ, ಶೋಷಿತ ವರ್ಗದ ವಿರೋಧ ಮಾಡ್ತಾರಂತೆ. ಮುಖ್ಯಮಂತ್ರಿ ಸ್ಥಾನ ತೆಗಿಯೋಕೆ ಹೋದರೆ ಶೋಷಿತ ವರ್ಗಗಳ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂತ ಒಬ್ಬರು ಭಾಷಣ ಮಾಡೋರು. ಅವತ್ತಿನ ಉದಾಹರಣೆ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ನಾವು ಬಂದಿರತಕ್ಕಂಥದ್ದು ಆ ಮಾರ್ಗ. ಇಲ್ಲಿ ನಮ್ಮ ಬಿ ಡಿ ಪಾಟೀಲ್ ಬಂದಿರಬೇಕು, ನಮ್ಮ ಬಿಜಾಪುರದ ಇಂಡಿ ಕ್ಷೇತ್ರದವರು, ಬಡವ, ₹1 ದುಡ್ಡಿಲ್ಲ ಅವ್ರ ಹತ್ರ, ಆದರೆ ಪ್ರಾಮಾಣಿಕ. 2 ಬಾರಿ ಅವರಿಗೆ ಇಂಡಿನಲ್ಲಿ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದೀವಿ, ಕುರುಬ ಸಮಾಜದವರು. ಎಂದೂ ಸಹ ಅವ್ರನ್ನ ತೊಂದರೆ ಸಿಗಿಸಿಲ್ಲ. ಆ ಚುನಾವಣಾ ವೆಚ್ಚಕ್ಕೆ ಏನು ಬೇಕು ಪ್ರತಿಯೊಂದೂ ನಮ್ಮಿಂದಲೇ ಮಾಡಿದ್ದೀವಿ. ಚುನಾವಣೆ ನೀನು ಖರ್ಚು ಮಾಡೋಕ್ಕಪ್ಪ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಲಿಲ್ಲ. ಆ ರೀತಿ ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲ ನಾವು. ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ರೆ ಇನ್ನೂ ಸಹ ಇಂಥವರೆಲ್ಲ ಕೈ ಕೊಟ್ಟು ಹೋಗುನು. ಉಳಿಸಿರೋರು ನಾವಲ್ಲ, ಈ ಪಕ್ಷ ಉಳಿಸಿರೋರು ನಿಮ್ಮಂಥ ಕಾರ್ಯಕರ್ತರು ಇದ್ದೀರಿ. JDS ಮುಗಿದೇ ಹೋಯ್ತು ಅಂತಾರೆ. ನಾವು ಈ ರಜತ ಮಹೋತ್ಸವಕ್ಕೆ ನಿಮಗೆ ಜಸ್ಟ್ ದೂರವಾಣಿ ಮುಖಾಂತರ ಹೇಳಿರ್ತಕ್ಕಂಥದ್ದು, ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿ ನೋಡಿ. ಇವತ್ತೇನು ಈ ಸಭೆ ಕರೆದಿದ್ದೇವೆ, ಇದು ಸಾಂಕೇತಿಕವಾಗಿರ್ತಕ್ಕಂಥ ಸಭೆ. ಇದು ರಜತ ಮಹೋತ್ಸವದ ಆಚರಣೆ ಬೇರೆ ಇನ್ನೊಂದು ದಿನ ಮಾಡ್ತಕ್ಕಂಥ ದಿನ ನಾನು ಹೇಳ್ತೀನಿ. ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥ ಉದ್ದೇಶ, ನೀವುಗಳು ಮುಂದಿನ 2.5 ತಿಂಗಳು ಇಲ್ಲ 2 ತಿಂಗಳು, ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ರು, ಕೋರ್ ಕಮಿಟಿ ಅಧ್ಯಕ್ಷರು, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿತೀಶ್ ಕುಮಾರ್ ಅವರ ಹೆಸರನ್ನ ಹೇಳಿದ್ರು ದೊಡ್ಡವರು ಮಾತನಾಡಬೇಕಾದ್ರೆ. ನಿತೀಶ್ ಕುಮಾರ್ ಅವರು ಬಹುಶಃ 83-85ರಲ್ಲೋ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದವರು. ಈ 10 ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಲವಾರು ಪಕ್ಷಗಳಿಗೆ ಬದಲಾವಣೆ ಮಾಡಿದ್ದಾರೆ. ಇದೇ RJD ಜೊತೆನೇ 1 ಬಾರಿ ಚುನಾವಣೆ ಒಟ್ಟಾಗಿ ನಡೆಸ್ಕೊಂಡ್ಬಂದರು. ಕಾಂಗ್ರೆಸ್ನಲ್ಲಿ ಕಳೆದ INDA ಏನು ಮಾಡಿದ್ರು, INDA ಮಾಡಬೇಕು ಅಂತ ಹೊರಟಾಗ ಇದೇ ನಿತೀಶ್ ಕುಮಾರ್ ಅವರು ಆ ಸಭೆಯ ನಾಯಕತ್ವ ವಹಿಸಿದಂಥದ್ದು ಮಾಧ್ಯಮದ ಸ್ನೇಹಿತರು ಬರೆದಿದ್ದೀರಿ. ನಾನು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಕೈ ಜೋಡಿಸಿ ಸವಿನಯ ಪೂರ್ವಕವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ. ನಾವೇನು ತಪ್ಪು ಮಾಡಿದ್ದೇವೆ, ಈ ನಾಡಿಗೆ ನಾವು ಮಾಡಿರ್ತಕ್ಕಂಥ ದ್ರೋಹ ಏನು, ನಾಡಿನ ಜನತೆಯನ್ನು ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ.